ಹೊಸ ಹೋಟ್ಲಲ್ಲಿ ಒಂದು ದೊಡ್ಡ ದೋಸೆನ ಹೇಳಿದೀನಿ ನೋಡಿ, ಎಷ್ಟು ಉದ್ದ ಐತೆ ದೋಸೆ. ಗೈಸ್, ಇವತ್ ನಮ್ಮ ಅದೃಷ್ಟನೇ ಸರಿ ಇಲ್ಲ. ಸ್ಕೂಲ್ ಮಕ್ಕಳು ಕುತ್ಕೊಂಡು ಸ್ಕೂಲ್ ಮಕ್ಕಳು ಟೇಬಲ್ ಬಂದು ಗೈಸ್, ದೋಸೆ ಒಂಥರ ಚೆನ್ನಾಗೈತೆ ಟೇಸ್ಟ್, ಕರಂ ಅಂತ. ಬ್ಯಾಡ್ಮಿಂಟನ್ ಗೈಸ್, ಇದು ಸೆಟ್ಲ್ ಆಡ್ಬೋದು ಇದ್ರಲ್ಲಿ, ಎಷ್ಟು ಬೇಕಾದ್ರೂ ರೈಸ್ ತಿನ್ಬೋದು. ಗೈಸ್, ನಾವು ಅವತ್ತು ಮೆಕ್ಡೋನಲ್ಸ್ ವಿಡಿಯೋ ಮಾಡ್ಬೇಕಾರೆ ಇಲ್ಲೊಂದು ಹೋಟ್ಲು ಓಪನಿಂಗ್ ಆಗ್ತಿತ್ತಲ್ಲ, ಹೇಳಿದ್ವಲ್ಲ ನಾವು ಹೊಸ ಹೋಟ್ಲುಗೆ ಬಂದೇ ಬರ್ತೀವಿ, ರಿವ್ಯೂ ಮಾಡ್ತೀವಿ ಅಂತ. ಇಲ್ಲ ಐತೆ ನೋಡಿ, ಕೃಷ್ಣ ಕೇಶವ. ಇವತ್ತು ಸೋಮವಾರ, ವೆಜ್ ಊಟ. ಬನ್ನಿ, ಹೊಸ ಹೋಟ್ಲಲ್ಲಿ ಫುಡ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಾವು ರಿವ್ಯೂನ ಮಾಡ್ತೀವಿ. ಹೋಗೋಣ. ಇನ್ನು ನೋಡಿ, ಓಪನಿಂಗ್ ದಿನ ಹಾಕಿರೋ ಹೂವು ತೆಗದ ಇಲ್ಲ. ಮೆತ್ಕೊಳ್ಳೋ ಮಿನಿ ಕೂಪರ್ಗೆ ಹಾಕೋಣ. ಮಿನಿ ಕೂಪರ್ಗೆ ಹಾಕೋಣ. ಇಂಟೀರಿಯರ್ ಲುಕ್ ಸಖತ್ತಾಗಿದೆ. ಮಕ್ಕಳು ತಿಂತಾರಲ್ಲ ಮಗ. ಹೋಟೆಲ್ ಇಂಟೀರಿಯರ್ ಒಂಥರ ಡಿಫರೆಂಟ್ ಐತೆ. ಸ್ಕೂಲ್ ಮಕ್ಕಳು ಕುತ್ಕೊಂಡು ಸ್ಕೂಲ್ ಮಕ್ಕಳು ಟೇಬಲ್ ಬಂದು ಅನ್ಲಿಮಿಟೆಡ್ ಗಿನ್ಲಿಮಿಟೆಡ್ ಏನಾರು ಐತೇನೋ ಕೇಳು. ಹಾಕ್ಸ್ಕೊಂಡು ತಿಂದಾಕ್ಬಿಡೋಣ. ಕೃಷ್ಣ ಕೇಶವದಲ್ಲಿ ಅನ್ಲಿಮಿಟೆಡ್ ಫುಡ್ ತಿಂದು. ಹೊಸ ಹೋಟ್ಲಲ್ಲಿ ತುಂಬಾನೇ ದೊಡ್ಡ ಮೆನು ಇದೆ. ಇದು ಬುಕ್ ಈ ತರ ಓದಕ್ ಸ್ಟಾರ್ಟ್ ಮಾಡು ಮಚ್ಚಿ. ಏನೋ ಇಷ್ಟ ಪೇಜ್ ಅವೇ. ಹೆಂಗ್ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಅಲ್ಲಿ ಹೆಂಗ್ ಪಾಸ್ ಆಯ್ತೀಯ ಅನ್ನೋದು ಇಂಪಾರ್ಟೆಂಟ್. ಮಗ ಏನು ನೋಡು, ನಾರ್ಮಲ್ ಗೊತ್ತಲ್ಲ ನಿನ್ಗೆ. ಸುಮ್ನೆ ಯಾಕೆ ನೋಡ್ತೀಯ, ಹೇಳು ಅದನ್ನೇ. ಸೌತ್ ಇಂಡಿಯನ್ ಮಿಲ್ಲಲ್ಲಿ ಅಕ್ಕಿ ರೊಟ್ಟಿ, 2 in 1 ರೊಟ್ಟಿ, ಕರಿ, ಚಟ್ನಿ, ಕೋಸಂಬರಿ, ಪಲ್ಯ, ಮೇಲ್ಕೋಟೆ ಪುಳಿಯೋಗರೆ, ವೈಟ್ ರೈಸ್ ಅನ್ಲಿಮಿಟೆಡ್ ಅಂತೆ ಮಗ. ಅನ್ನ ಅಂತ ಹಾಕ್ಸೋತಿದ್ದ. ಅನ್ನ ಏನ್ ಮಾಡೋಣ, ಬೇರೆ ಟ್ರೈ ಮಾಡ. ಮೀನ್ಸ್ ಏನ್ ಟ್ರೈ ಮಾಡ್ತೀಯ? ಏನೋ ಡ್ರ್ಯಾಗನ್ ಪನ್ನೀರ್ ಒಂದು ಸೇಮ್. ಡ್ರ್ಯಾಗನ್ ಪನ್ನೀರ್ ಅಂದ್ರೆ ಗ್ರೇವಿನ ಗ್ರೇವಿ ಅಲ್ಲ, ಸ್ಟಾರ್ಟರ್ಸ್. ಇಂಡಿಯನ್ ಮೇನ್ ಕೋರ್ಸ್. ಕಡಾಯಿ ಪನ್ನೀರ್ ತಿಂದಿದೀವಿ, ಕಡಾಯಿ ಬೇಬಿಕಾರ್ನ್ ತಿನ್ನೋಣ. ಆಯ್ತು ಈ ಸತಿ ನೀನ್ ಆರ್ಡರ್ ಮಾಡಪ್ಪ. ಗೈಸ್, ಇಷ್ಟ ದಿನ ನಂಗೆ ಆರ್ಡರ್ ಮಾಡೋದು ಕೊಡ್ತೇನೆ, ನಾನ್ ಮಾಡಿದಾಗ ಅದೇ ಮಾಡ್ತೀಯ ಅಂತಾನೆ ಮಾಡಪ್ಪ. ನಾನೇ ಮಾಡ್ತೀನಿ ರೀ ಗೈಸ್. ನಾನು ಹೇಳಿದ್ದೆಲ್ಲ ಚೆನ್ನಾಗಿರೋ ಐಟಮ್ ಬೇಡ ಅಂತ. ಇವ ಯಾರೇ? ನಾನೇನ್ ಮಾಡಿ ಅಪ್ಪ ದೇವ್ರೆ, ನೀನ್ ಹೇಳಪ್ಪ. ಆಯ್ತು, ಏನ್ ಅದೇ ಒಂದ್ ಯಾವ್ದಾದ್ರು ಮಂಚೂರಿಯನ್ ಹೇಳೋಣ ಕಣ. ಬೇಬಿಕಾರ್ನ್ ಮಂಚೂರಿಯನ್. ಇದು ವಾಡದ್ ಕಳಿಸ್ತಾರೆ ಈಚೆಗೆ, ಹಿಂಗೆ ಕೂತ್ಕೊಂಡ್ರೆ. ಬೇಬಿಕಾರ್ನ್ ಚಿಲ್ಲಿ ಬೇಡ, ಖಾರ. ಬೇಬಿಕಾರ್ನ್ ಮಂಚೂರಿಯನ್. ಚಿಲ್ಲಿ ಚೆನ್ನಾಗಿರುತ್ತೆ ಮಚ್ಚ. ಆಯ್ತು, ಒಂದ್ ಬೇಬಿಕಾರ್ನ್ ಚಿಲ್ಲಿನಾ? ಒಂದು ಬೇಬಿಕಾರ್ನ್ ಚಿಲ್ಲಿ ಹೇಳು. ಗ್ರೇವಿಲಿ ಹೇಳೋ ಒಂದು 2 ನಾನ್ ಹೇಳೋಣ. ಕಡಾಯಿ ಬೇಬಿಕಾರ್ನ್ ಬೇಡ ಅಲ್ವಾ? 2 ಬೇಬಿಕಾರ್ನ್ ಬೇಡ. ಪನ್ನೀರ್ ಹೇಳು. ಪನ್ನೀರ್ ಟಿಕ್ಕಾ ಮಸಾಲ. ಮಶ್ರೂಮ್ ಪನ್ನೀರ್ ಟಿಕ್ಕಾ ಮಸಾಲ ಹೇಳು ಮಚ್ಚಿ. 2 ಯಾವ್ದಾದ್ರು ನಾನ್ ಹೇಳು, ಒಂದು ಮಶ್ರೂಮ್ ಬಿರಿಯಾನಿ ಹೇಳು. ಸರಿ, ಡನ್. ಬಟರ್ ಕುಲ್ಚಾ 2, ಒಂದು ಪನ್ನೀರ್ ಮಶ್ರೂಮ್ ಬಿರಿಯಾನಿನಾ? ಮಶ್ರೂಮ್ ಬಿರಿಯಾನಿ ನೋಡು, ಚೆನ್ನಾಗಿರುತ್ತೆ. ಇವತ್ತೇ ಓಪನ್ ಆಗಿರೋದಲ್ವಾ, ಬರೀ ಬ್ರೇಕ್ಫಾಸ್ಟ್ ಅಷ್ಟೇ. ಲೇಟ್ ಆಗಿ ಕೊಟ್ರೆ ಮೀಲ್ಸ್ ತಗೋಣ ಬಿಡು. ಮೀಲ್ಸ್ ಬೇಕು ಅಂತ ಮೀಲ್ಸ್ ಇಲ್ಲ ಅಂತಂದ್ರಲ್ಲ, ಯಾಕಿಲ್ಲ? ಕೇಳಿ ನೋಡು ಒಂದ್ಸಲಿ. ಗೈಸ್, ಇವತ್ ನಮ್ಮ ಅದೃಷ್ಟನೇ ಸರಿ ಇಲ್ಲ. ಚನ್ನಪಣ್ಣದಿಂದ ಇಲ್ಲಿ ಗಂಟ ಬಂದ್ವಿ, ಆದ್ರೆ ಇವತ್ತೇ ಓಪನಿಂಗ್ ಅಂತೆ. ಅದಕ್ಕೆ ಬೇರೆ ಯಾವ್ದು ಐಟಮ್ಸ್ ಎಲ್ಲ ಇಲ್ಲ, ಬರೀ ಮೀಲ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಐಟಮ್ಸ್ ಅಷ್ಟೇ ಇರೋದು. ಅದಕ್ಕೆ ಒಂದು ಸೌತ್ ಇಂಡಿಯನ್ ಮೀಲು ಮತ್ತೆ ಒಂದು ದೋಸೆನ ಹೇಳಿದೀವಿ. ದೋಸೆ ಅದು ಪೇಪರ್ ಅದೇ ತಿಂದ್ರೆ ಆಯ್ತು ದೊಡ್ಡದು. ಅಷ್ಟೇ ಗೈಸ್, ಅನ್ಲಿಮಿಟೆಡ್ ರೈಸ್ ಅಂತೆ. ಇದಕ್ಕೆ ಇಬ್ರು ಜಗಳ ಹಾಕ್ಬೇಡ. ಇದಕ್ಕೆ ಇಬ್ರು ಜಗಳ ಬೇರೆ ಆಡೋದು. ನಾನು ಅಂದೆ ಗೈಸ್, ಬೃಂದಾವನದಲ್ಲಿ ತಿನ್ನೋಣ ಅಂತಂದ. ಹೊಸ ಹೋಟ್ಲು. ನಾನು ಅಂದೆ ಹೊಸ ಹೋಟ್ಲು ನೆನ್ನೆ ತಾನೆ ಓಪನ್ ಆಗಿರ್ತದ ಕಣ, ಇನ್ನೇನು ಮಾಡಿರಲ್ಲ ಅಂತಂದೆ. ಇನ್ನೇನು ಮಾಡಿರಲ್ಲ ಅಂದ್ರೆ ಓಪನ್ ಇರಲ್ಲ ಅಂದೆ. ಓಪನ್ ಇರಲ್ಲ ಅಂದೆ. ಓಪನ್ ಆಯ್ತಲ್ಲ. ಇದು ಪಕ್ಕ ಟೇಬಲ್ ಅವ್ರಿಗೆಲ್ಲ ದೋಸೆ ತಂದವರಲ್ಲ. ಯಾವ್ದೋ ದೊಡ್ಡ ದೋಸೆ ಹೇಳ್ಬಿಟ್ಟಿದೀವಿ. ಏನೋ ಇಷ್ಟುದ ಇದು. 4 ಪ್ಲೇಟ್ ತಾನೆ ಪೂರಿ ಬರೋದು, 4 ಪೀಸು. ಅವ್ರು 4 ಪೀಸ್ ಅಂದ್ರು, ಅದಕ್ಕೆ ಹೇಳಿದೆ. ರೈಸ್, ದೋಸೆ ಮತ್ತೆ ಒಂದು ಸೌತ್ ಇಂಡಿಯನ್ ಮೀಲ್ ಬಂದೈತಿ. ಇದ್ರಲ್ಲಿ ರೈಸ್ ಮಿಸ್ಸಿಂಗು. ಮತ್ತೆ ಇನ್ನೊಂದು ಪ್ಲೇಟ್ ಇಸ್ಕೋ. ಗೈಸ್, ನಾವು ಹೊಸ ಹೋಟ್ಲಲ್ಲಿ ಒಂದು ದೊಡ್ಡ ದೋಸೆನ ಹೇಳಿದೀನಿ ನೋಡಿ, ಎಷ್ಟು ಉದ್ದ ಐತೆ ದೋಸೆ. 4 ಉದ್ದ ಇದೆ. ಮತ್ತೆ ಒಂದು ಸೌತ್ ಇಂಡಿಯನ್ ಮೀಲ್ ನ ಹೇಳಿದೀವಿ. ಈ ದೋಸೆ ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅನ್ಸುತ್ತೆ. ಬನ್ನಿ. ಸ್ವಾಡ್ ಇದ್ದಂಗ ಐತಲ್ವಾ ಕತ್ತಿ. ಬೇಡ ಪಕ್ಕ ಟೇಬಲ್ ಅವ್ರಿಗೆಲ್ಲ ಆರ್ಬಿಡ್ತೈತೆ. ಕೊಡಿ ಗೈಸ್, ಬನ್ನಿ ಇವಾಗ ತಿನ್ನಕ್ಕೆ. ಬಿಸಿನೀರ್ ಇದ್ರೆ ಕೊಡ್ಬೇಕು. ಈ ದೋಸೆನ ಅರ್ಧ ಕಟ್ ಮಾಡಕ್ ಮನ್ಸೇ ಬರುತ್ತಿಲ್ಲ.
ಕಟ್ ಮಾಡೋಣ. ಮಧ್ಯೆ ಆಲೂಗಡ್ಡೆ ಪಲ್ಯ ಐತೆ ರೈಸ್. ನನ್ಗರ್ಧ ಅವ್ನ್ ನೀವು ಅರ್ಧ ಮಾಡಿದ್ರು ಇನ್ನೂ ಒಂದರಗಿಂತ ಜಾಸ್ತಿ ಆಯ್ತು. ಇದು ಯಾವ್ದೋ ಇದು ದೊಡ್ಡ ದೋಸೆ ಗೈಸ್. ಅದು ದೋಸೆ ತಿನ್ನೋಣ ಗೈಸ್. ದೋಸೆ ಒಂಥರ ಚೆನ್ನಾಗೈತೆ ಟೇಸ್ಟ್, ಕರಮ್ ಕರಮ್ ಅಂತ, ಕ್ರಿಸ್ಪಿ ಕ್ರಿಸ್ಪಿ ಆಗೈತೆ ಗೈಸ್. ಫುಲ್ ತೆಳ್ಳಗೆ ತಿಂತಾ ಇದ್ರೆ ಕರಮ್ ಕರಮ್ ಅಂತ ಹಪ್ಪಳ ತಿಂದಂಗೆ ಸೌಂಡ್ ಬದೈತೆ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗೈತೆ ದೋಸೆ ಇದು. ಏನೋ ಮಚ್ಚಿ ನಮ್ ನೋಡಿ ಕಾಲ್ ಭಾಗ ಆಯ್ತಾ. ಗೈಸ್ ನಾವು ಮೊದ್ಲಿಗೆ ಇಬ್ರು ಸೇರ್ಕೊಂಡು ಒಂದ್ ದೊಡ್ಡ ದೋಸೆನ ತಿಂದು ಖಾಲಿ ಮಾಡಿದೀವಿ. ಮಚ್ಚಿ ದೋಸೆ ತಿನ್ನೋದ್ಗೆ ಅರ್ಧ ಹೊಟ್ಟೆ ತುಂಬೋಯ್ತಲ್ವಾ? ಹೆವಿ ದೊಡ್ಡ ಆಯ್ತು ಗೈಸ್ ದೋಸೆ ಇದು. ಶೆಟ್ಲ್ ಬ್ಯಾಟ್ ಶೆಟ್ಲ್ ಬ್ಯಾಡ್ಮಿಂಟನ್ ಗೈಸ್. ಇದು ಶೆಟ್ಲ್ ಆಡ್ಬೋದು ಇದ್ರಲ್ಲಿ. ಕಾಕೋ ಕಾಕೋ ಗೈಸ್ ಇವಾಗ ನಾವು ಒಂದ್ ದೊಡ್ಡ ಸೌತ್ ಇಂಡಿಯನ್ ಮೀಲ್ಸ್ ನ ತಿಂತಾ ಇದೀವಿ. ಪುರಿ ಪೂರಿ ತಿಂತಾ ಇದೀವಿ ಫಸ್ಟ್. ಪೂರಿ ಜೊತೆಗೆ ಸಾಗು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಗೈಸ್. ಇದು ರೈಸು ವೈಟ್ ರೈಸ್ ಇನ್ನೂ ಕೊಟ್ಟಿಲ್ಲ, ಎಷ್ಟು ಬೇಕಾದ್ರೂ ರೈಸ್ ತಿನ್ಬೋದು. ನಮ್ಗೆ ಈಗ ಆಲ್ರೆಡಿ ಹೊಡೆ ತುಂಬ ಆಯ್ತು. ನೋಡೋಣ ಎಷ್ಟು ತಿನ್ನತೀವಿ ಅಂತ. ವೆಜ್ ಅಲ್ಲಿ ಮಚ್ಚಿ ಅಲ್ಲ, ವೆಜ್ ಅಲ್ಲಿ ಮಚ್ಚಿ ಸೌತ್ ಇಂಡಿಯನ್ ಮೀಲ್ಸ್ ತಿನ್ನೋದೇ ಒಂಥರ ಮಜಾ. ಫಸ್ಟ್ ಟೈಮ್ ತಿಂತಾರೆ. ವಯಸ್ಸಲ್ಲಿದ್ದಾಗ ನಾವ್ ಏನಾರ ಹೋಟ್ಲ್ ಕರ್ಕ ಹೋಗ್ಬಿಡ್ತಿದಾಗ ನಾವು ದೋಸೆ ಅದು ಇದು ಅಂದ್ಬಿಟ್ಟು ಮಾಡ್ರನ್ನ ಆರ್ಡರ್ ಮಾಡ್ಕೊಡ್ತಾ ಇದ್ದವ್. ಇವಾಗ ಅಪ್ಪ ಅಮ್ಮ ಎಲ್ಲ ಈ ತರ ಊಟ ಆರ್ಡರ್ ಮಾಡ್ಕೊತಾ ಇದ್ರು. ನಾವು ಇವ್ರೇನ್ ಇದನ್ ತಿಂತಾರೆ ಅನ್ಕೋತಾ ಇದ್ದವ್. ಇವಾಗ ನಾವೇ ಅದನ್ನ ತಿನ್ನಕ್ ಸ್ಟಾರ್ಟ್ ಆಗ್ಬಿಟ್ಟಿದೀವಿ. ಅದೇ ನಿಂಗೆ ವಯಸ್ಸಾಯ್ತಲ್ಲ, ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾನ್ ತಾನೇ ದೋಸೆ ಆರ್ಡರ್ ಮಾಡಿದ್ದು. ನಿಂಗೆ ವಯಸ್ಸಾಯ್ತು ಅದಕ್ಕೆ ಮೀಲ್ಸ್ ಆರ್ಡರ್ ಮಾಡಿದೆ. ಮುಗಣಪ್ಪ ಗೌತಮ್ ಇವಾಗ ಅನ್ಲಿಮಿಟೆಡ್ ವೈಟ್ ರೈಸ್ ಕೇಳ ಅವ್ರಿಗೆ. ನನಗೆ ಯಾಕೆ, ನಾನೇ ಕೊಡ್ತೇನೆ ಅವ್ನಿಗೆ. ಗೌತಮ್ ಈಗ ಅನ್ಲಿಮಿಟೆಡ್ ರೈಸ್ ತಿಂತಿದ್ದಾನೆ. ಎಷ್ಟು ಸಲ ತಿಂತ ನೋಡೋಣ. ಒಬ್ರಿಗೆ ಮಾತ್ರ. ಮುಂಚೆ ಅನ್ನ ಫಿಲಮ್ ಸೀನ್ ನೋಡಿದ್ಯಲ್ಲ, ಹೊಸ್ಕೊಬಿಡೋಣ, ಬಟ್ಟೆ ಸೀನ್ ಮಾಡ್ಕೊಬಿಡೋಣ. ಗೌತಮ್ಗೆ ನುಗ್ಗೆಕಾಯಿ ಸಿಕ್ಕೈತೆ. ಕಾಯಿ ಕಾಯಿ ನುಗ್ಗೆಕಾಯಿ ಗೌತಮ್. ಸಾಂಬಾರ್ ಆಗ ಮುಂಚೆ ಉಪ್ಪಿನಕಾಯಿ ಎಲ್ಲ ಕೇಳ. ಅನ್ನ ರೈಸ್, ವೈಟ್ ರೈಸ್ ತಿನ್ನೋಣ. ನುಗ್ಗೆಕಾಯಿ ಸಾಂಬಾರ್ ಚೆನ್ನಾಗಿದೆ ಅಲ್ವಾ? ಒಂಚೂರು ಸಾಂಬಾರ್ ಕೊಡಿ, ನುಗ್ಗೆಕಾಯ್ದು ಸಾಂಬಾರು. ಗೈಸ್ ಇಬ್ರು ಕೂಡ ಎಲ್ಲಾನು ತಿಂಡಿ ಮುಗಿಸಿದ್ವಿ, ಖಾಲಿ ಮಾಡಿದ್ವಿ. ಇವಾಗ ಬಿಲ್ಗೆ ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಸ್ಯಾಡ್ ಪಾರ್ಟ್ ಏನಂತ ಅಂದ್ರೆ ಯಾವಾಗ್ಲೂ ನಮ್ಗೆ ಬೇಜಾರಾಗ. ಇಲ್ಲೇನ್ ಆಗಿರಲ್ಲ, ತಲೆ ಕೆಡ್ಸ್ಕೊಂಡು. ಎಷ್ಟಾಗಿರ್ಬೋದು ಮಚ್ಚಿ? 600. ಏನೇನ್ ತಗೊಂಡು? ಒಂದು ಮಸಾಲೆ, ಒಂದ್ ಮೀಲ್ಸು ಅಷ್ಟೇ. 400 ರೂಪಾಯಿ, 400 ಚಿಲ್ಲರೆ. ಇಷ್ಟನಾ? ತುಂಬಾ ಕಮ್ಮಿ ದುಡ್ಡಿಗೆನೆ ನಮ್ಮ ಹೊಟ್ಟೆ ತುಂಬಾ ಹೋಗ್ಬಿಡ್ತು. ವೆಜ್ ಅಲ್ಲಿ ಯಾವತ್ತಿದ್ರು ಸ್ಪೆಷಲ್ ಐಟಮ್ ಇರ್ಬೇಕು, ಅವಾಗ ತಿಂದಾಗ ಮಜಾ ಇರುತ್ತೆ. ಈ ತರ ಮೀಲ್ಸ್ ನಾರ್ಮಲ್ ಆಗಲ್ಲ, ಜೊತೆಗಿರಿಲ್ ತಿಂದಿದ್ವಲ್ಲ ಆ ತರ ತಿನ್ಬೇಕು. ಇದು ಫಸ್ಟ್ ಡೇ ಅಲ್ವಾ ಗೈಸ್, ಅದಕ್ಕೆ ಏನು ಐಟಮ್ಸ್ ಜಾಸ್ತಿ ಇಲ್ಲ. ಬಟ್ ಇರೋ ಐಟಮ್ಸ್ ತಿಂದಿದೀವಿ. ಇರೋ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ಸತ್ಯನ ತಿಳ್ಕೊಳ್ಳೋಣ. ಎಷ್ಟಾಗೈತೆ? ಜಾಸ್ತಿ ಆಗ್ಬಿಡೈತಾ ಕಮ್ಮಿ ಆಗ್ಬಿಡೈತಾ? ನಂಬರ್ ನೋಡಿದ್ರೆ ಸೈಕೈತ್ಯಾ. 420 420 rupees ಆಗೈತೆ. ಗೌತಮ್ ಅವ್ನ ನಂಬರ್ ಬಂದಿರುತ್ತೆ. ಎಷ್ಟು ಆಯ್ತು ಕಣಪ್ಪ. 420 rupees ನ ಪೇ ಮಾಡಿದೀವಿ. ಓಕೆ, ಗೌತಮ್ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತೀನಿ ನೋಡಿ ಈಗ ಇಲ್ಲಿ. 2 ನಿಮಿಷ. ಗೌತಮ್ ರೋಸ್ ಎತ್ಕೊಬತ್ತವನೆ. ಹೊಸ್ತಾಗ ಓಪನ್ ಆಗೈತಲ್ಲ ಗೈಸ್, ಕಸ್ಟಮರ್ಸ್ ಅದಕ್ಕೆ ರೋಸ್ ಎಲ್ಲ ಕೊಟ್ಟು ಕಳಿಸ್ತಾವ್ರೆ. ಫಸ್ಟ್ ದಿನ ಬೊಕೆ ಕೊಡ್ತಿದ್ರು ಅನ್ಸುತ್ತೆ. ಇವತ್ತು 1 ರೋಸ್ ಬಂದವ್ರೆ, ನೆಕ್ಸ್ಟ್ ಬರೀ ಇದಕ್ ಬಂದ್ಬಿಡ್ತಾರ. ಮುಳ್ಳು ಆಂಟಿ ಬೈದವ್ರೆ. ಮುಳ್ಳಿಲ್ದಿರೋ ಗುಲಾಬಿ ನೋಡಿ ಇಲ್ಲ ಐತ್, ಮುಳ್ಳಿಲ್ದಿರೋ ಗುಲಾಬಿ ಕೇಳ್ತಿರೋ ನೋಡಿ ಇಲ್ಲ ಐತಿ ಅನ್ಕೊ ಬತ್ತಿದ. ಅಲ್ಲ ಆಂಟಿ ಇದಿರೆಲ್ಲ ಬೈದವ್ರು, ಅಟ್ಯಾಕ್ ಮಾಡ್ದವ್ರೆ. ಮುಳ್ಕಿತಾಕ್ಬಿಟ್ಟು ಮುಳ್ಳಿಲ್ದಿರೋ ಗುಲಾಬಿ ಅಂತ. ಆಂಟಿ ಹೋಗ್ಬಿಡ್ತಾವ, ಹುಡುಗಿ ಕೊಟ್ಬಿಟ್ಟು ಹಿಂಗೆ ಹೇಳ್ತೇವ ಅಂತ. ಕೃಷ್ಣ ಕೇಶವ ಗೈಸ್, ಕೃಷ್ಣ ಕೇಶವ ಹೋಟೆಲ್ ಅಲ್ಲಿ ತಿಂದ್ವಿ. ಚೆನ್ನಾಗಿತ್ತು ಗೈಸ್. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇರೋ ಐಟಮ್ಸ್ ಕ್ಲೀನ್ ಆಗಿ ಚೆನ್ನಾಗಿ ಕೊಟ್ಟಿದ್ರು, ಟೇಸ್ಟಿ ಆಗಿತ್ತು. ನೆಕ್ಸ್ಟ್ ಟೈಮ್ ಬರೋಣ ಫುಲ್ ಎಲ್ಲ ಐಟಮ್ಸ್ ಇದ್ದಾಗ. ಮಿನಿ ಕೂಪರ್ ನೋಡಿ ಕ್ಲೀನ್ ಮಾಡ್ತಿದ್ದಾನೆ ಗೌತಮ್. ವೈಪರ್ ಒಳಗೆ ಅದು ಕೆಳಗಡೆ ನೀರ್ ಹಾಕಿಲ್ಲ, ಇಲ್ಲಿ ವೈಪರ್ ಮಾಡ್ಬಿಟ್ಟು ಬಿಸ್ಲರಿ ಬಾಟ್ಲ್ ನೀರು ಹೋಯ್ತಾನೆ. ಟೆಕ್ನಾಲಜಿಯ
ಗೌತಮ್ ನೋಡಿ ಸ್ವಚ್ಛ ಭಾರತ್ ಬಾಟ್ಲನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ದ. ನೀವು ಕೂಡ ಎಲ್ಲೇ ಆದ್ರೂ ಅಷ್ಟೇ ಪ್ಲಾಸ್ಟಿಕ್ ಬಾಟ್ಲು ಗಲೀಜ್ ಏನ್ ಮಚ್ಚಿ? ಡಸ್ಟ್ಬಿನ್ಗೆ ಹಾಕಿ ಗಲೀಜ್ ಮಾಡಿ. ಬನ್ನಿ ಇವಾಗ ರೋಸ್ ತಗೊಂಡ್ ಹೋಗೋಣ. ಒಲವಿನ ಹುಡುಗ ಉಡಲೇನು ರಕುತದಿ ಬೆರೆದೇನೋ ಇದನು. ಆ ಗುಲಾಬಿ ಏನ್ ಅಯ್ಯೋ ಅಂತಿತ್ತು ನಮ್ ಕೈ ಗಳಿಸ್ತೀವಿ. ಬಯಕೆ 300 ಯಾರು ಯಾವ್ದೋ ಹುಡುಗಿ ಕಾರ್ ಓಡಿಸ್ಕೋಯ್ತು. ಗೈಸ್ ಗೌತಮ್ ಫೈನಲಿ ಕಾರ್ ಕ್ಲೀನ್ ಮಾಡಿಸ್ತಿದ್ದಾನೆ. ಕಾರ್ಗೆ ಎಷ್ಟು ಖುಷಿ ಆಗಿರುತ್ತೆ ಅಂದ್ರೆ ಇವಾಗ ನೋಡಿ. ನಾನಪ್ಪ ಕಾರ್ ಕ್ಲೀನ್ ಮಾಡಿಸ್ತಿದ್ಯಾ, ಖುಷಿ ಆಗೋಗಿರ್ತದ ಕಾರ್ ಇವಾಗ. ನಮ್ ಬಾಸ್ ಫೈನಲಿ ನನ್ನ ಕ್ಲೀನ್ ಮಾಡಿಸ್ತಿದ್ದಾರೆ. ಹೊಸ ವರ್ಷ ಯುಗಾದಿ ಹಬ್ಬ ಅದಕ್ಕೀಗ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಡು. ಗೈಸ್ ಫೈನಲಿ ಮಿನಿ ಕೂಪರ್ ಕ್ಲೀನ್ ಆಯ್ತು. ನೋಡಿ ಕ್ಲೀನ್ ಆಗಿ ಹಿಡ್ಕೊಂಡ್ರೆ ಎಷ್ಟು ಚೆನ್ನಾಗೈತೆ ಕಾರ್ ನೋಡಕ್ಕೆ. ಅದನ್ನ ಗಲೀಜ್ ಮಾಡ್ಕೊಂಡು ಹಾಳು ಮಾಡ್ತಾನೆ ಯಾವಾಗ. ಲೇ ನಮ್ ಮನೆ ಸ್ನಾನ ಮಾಡಲ್ಲ, ಅಟ್ಲೀಸ್ಟ್ ಕಾರ್ನಾರು ಸ್ನಾನ ಮಾಡ್ತು. ಏನ ನಾನೇ ಮಾಡೋದು ತಲೆಗೆಡ್ಸ್ಕೊಬೇಡ ಮಚ್ಚಿ. ನೀನು ಹೋಗೋ, ಇನ್ನೊಂದ್ ₹100 ಎಕ್ಸ್ಟ್ರಾ ಕೊಡೋಣ. ಮುಚ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋ ಅಣ್ಣ ಕೇಳಿಸ್ಕೊಂಡಾಗಿತ್ತು. ಇಸ್ಕೊಬ್ರು ನೋಡಿ 5 ಗಂಟೆಗೆ ಬರ್ತೀನಿ ಅಂತ ಹೇಳಿ ಮೋಸ ಮಾಡಿ ಎಷ್ಟು ಗಂಟೆಗೆ ಬಂದ ನೋಡಿ. 5:53 ಬಂದವನೆ. ವರ್ಕೌಟ್ ಮಾಡಲ್ಲ ನಮ್ಮ. ಯಾಕೆ ಇದು 4ನೇ ತಾರೀಕು ಇದೈತಲ್ವಾ ಏನೈತೆ ಇನ್ವಿಟೇಷನ್, ಅದಕ್ಕೆ ಅದಕ್ಕೆ ಪಾಂಪ್ಲೆಟ್ ಕೊಡಬೇಕು ಇನ್ವಿಟೇಷನ್. ಮತ್ತೆ ಯಾಕೆ ಬಂದೆ ಜಿಮ್ಗೆ? 7-8 ಗಂಟೆ ಮುಗ್ದು ಹೋಗುತ್ತೆ, 8 ಗಂಟೆ ಮೇಲೆ ಬಂದು ವರ್ಕೌಟ್ ಮಾಡ್ತೀನಿ. ಒಟ್ನಲ್ಲಿ ನಾನು ಮೋಸ ಮಾಡಿದ್ಯಾ 5 ಗಂಟೆಗೆ ಬರ್ತೀನಿ ಅಂತ ಹೇಳಿ. ನಾನೇ ಇವತ್ತೊಂದು ಈಗ ನಾನು ಹೇಳ್ತಿದ್ಯಾ, ಇನ್ನೂ ಮೋಸ ಮಾಡಿಲ್ಲ ಈ ಥರ. ಈಗ ಹೇಳ್ತಿದ್ಯಾ ನನಗೆ. ನಾನೇ ಯಾವಾಗಪ್ಪ ಮಾಡಿ, ಯಾವಾಗ ಮಾಡಿದ್ದೀನಿ? ಬರ್ತೀನಿ ಅಂತ ಕಾಗೆ ಹಾಕ್ಸ್ಕೊಂಡು ನಾನು ಯಾವಾಗ ಒಂದ್ಸಲನೂ ಮಾಡಿಲ್ಲ ನನಗೆ, ಒಂದು ಸಲನೂ ಮಾಡಿಲ್ಲ. ಬರ್ತೀನಿ ಅಂದ್ಮೇಲೆ ಬಂದೇ ಬರ್ತೀನಿ. 5 ಜನ ಸರಿ ಮಾಡಿದ್ದೀನಿ. ಇವನು ನಮ್ಮ ಜಿಮ್ ಪಾರ್ಟ್ನರು. ಹಾಂ ನೀನು ಎಷ್ಟು ಸರಿ ಬಂದಿಲ್ಲ ನಾನು ಚನ್ನಪಟ್ಟಣ ಜಿಮ್ಗೆ ಬರ್ತೀನಿ ರಾಮನಗರದಿಂದ. ಏನು ನಾನೇನು ಹೊರದೇಶದಿಂದ ಬರ್ತೀನಾ? ನಾನು ನಮ್ಮೂರಿಂದ ಚನ್ನಪಟ್ಟಣಕ್ಕೆ ಬರೋದು. ಫಾರಿನ್. ಫಾರಿನ್. ಗೈಸ್ ನಾನಿವತ್ತು ಒಬ್ಬನೇ ವರ್ಕೌಟ್ ಮಾಡ್ತೀನಿ. ನಮ್ಮ ವರ್ಕೌಟ್ ಇವತ್ತು ಚೆಸ್ಟ್ ಮತ್ತು ಬೈಸೆಪ್ಸು. ನಮ್ಮ ಜಿಮ್ಮಲ್ಲಿ ಕರೆಂಟ್ ಇಲ್ಲ, ಚನ್ನಪಟ್ಟಣದಲ್ಲಿ ಕರೆಂಟ್ ಇಲ್ಲ. UPS ಹಾಕೋರೆ, AC ಆನ್ ಆಗಿಲ್ಲ, ಫುಲ್ಲು ಬೆವರ್ತಾ ಇದೆ ನೋಡಿ. ಹೇಗಿದಾಗೆ ಐತೆ ಗೈಸ್. ಮಳೆ ಹೋಯ್ತಿಲ್ಲ ಕರೆಕ್ಟಾಗೆ. ಬಂದರೂ ಒಂಚೂರು ಹನಿ ಬಂದ್ಬಿಟ್ಟು ಮಳೆ ನಿಂತೋಯ್ತೈತೆ. ಇನ್ನೊಂದು ಸ್ವಲ್ಪ ದಿನ ಮಳೆ ಬರ್ದರೆ ಸೆಕೆ ತಡೆಯೋಕ್ಕಾಗಲ್ಲ, ಹಂಗಾಗ್ಬಿಡೈತೆ ನಮ್ಮ ಕಡೆ ಚನ್ನಪಟ್ಟಣದಲ್ಲಿ. ಹೆವಿ ಸೆಕೆ ನೋಡಿ ಗೈಸ್. ನಮ್ಮ ಬ್ರೋ ಕಾಂಪಿಟೇಷನ್ಗೆ ಹೋಗಿ 2 ಕಪ್ನ ಕೆತ್ಕೊ ಬಂದಿದ್ದಾರೆ ನೋಡಿ. ಯಾವುದ್ರಲ್ಲಿ ಬ್ರೋ ಬಂದಿದ್ದು? ಬಿಗಿನರು, ಜೂನಿಯರ್ ಎರಡರಲ್ಲೂ ಕೂಡ ಸೆಕೆಂಡ್ ಪ್ಲೇಸ್ ಆಗೈತೆ. ಯಾವ ಊರು ಬರೋದು ಹೋಗಿದ್ದು? ಕೋಲಾರ ಹತ್ರ ಹೋಗಿದ್ದದ್ದು. ನೆನ್ನೆ ಹೋಗಿದ್ದದ್ದು ಕಾಂಪಿಟೇಷನಲ್ಲಿ ನೋಡಿ. 2 ಕಪ್ ಗೆದ್ಕೊಬಂದು ಇವಾಗ ತಿರ್ಗಾ ಕಲ್ಲಂಗಡಿ ಹಣ್ಣು ತಿನ್ಕೊಂಡ್ಕೋತವ್ರೆ. ಕಟಿಂಗ್ಸ್ ಎಲ್ಲ ಅವ್ರೆ. ಗೈಸ್ ಇವಾಗ ಜಸ್ಟ್ ಜಿಮ್ಮಿಂದ ಈಚೆ ಬಂದೆ. ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕು, ಜಾಸ್ತಿ ಬಂದ್ಬಿಟ್ಟೈತೆ ಕೂದಲು. ಬೇರೆ ಇಲ್ಲ, ಕೂದಲು ಜಾಸ್ತಿ ಇದೆ. ಕಟಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಈಗ. ಬನ್ನಿ ಹೋಗೋಣ. ಗೈಸ್ ನಮ್ಮ ಮನೇಲಿ ಇವತ್ತು ಮುದ್ದೆ, ತುಪ್ಪ, ಪಲ್ಯ, ಸಾರು ಮತ್ತು ಆಲೂಗಡ್ಡೆ ಬಜ್ಜಿ ಮಾಡವ್ರೆ. ಬೋಂಡ ಮಾಡವ್ರೆ ನಮ್ಮಮ್ಮ. ಇದನ್ನೆಲ್ಲ ತಿನ್ಕೊಂಡು CSK ಅವ್ರು ಸೋಲ್ತಿರೋದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. RCB ಫ್ಯಾನ್ಸ್ಗೆ CSK ಅವ್ರು ಸೋಲೋದು ನೋಡೋಕ್ಕೆ ಖುಷಿ. ಒಳ್ಳೆ ಊಟ ಮಾಡಿಕೊಂಡು CSK ಅವ್ರು ಸೋಲೋದು ನೋಡೋಣ ಬನ್ನಿ.